Guruvey Namaha. Two most important warriors of life are patience and time. Patience gives plenty of rewards, and time has lived in different capacity. And for a moment, everybody might have thought of reuniting, maybe few years, having enjoyed all the comforts of personal and human life. The time has come to stop and ponder. Where are we? Together to have a small program of reunion of 1983 batch of RLS responsible for that. So this is the idea. And the idea was generated by my friend Mr. Manoj Chinchwad. Will be his good wish and good will. So we could able to get this particular venue. ನಮ್ಮ ನಿಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಇದ್ದವರು, ನಮಗೆ ಸಹಾಯ ಮಾಡಿದವರು, ವಿವಿಧ ಕ್ಷೇತ್ರಗಳಲ್ಲಿ ವಿವಿಧ ರೂಪಗಳಲ್ಲಿ ಸಹಾಯ ಮಾಡಿದವರು ನಮ್ಮ ಜೊತೆಗೆ ಇಲ್ಲ. ಅಂಥವ್ರನ್ನ ನೆನೆಸೋದು ನಮ್ಮ ಕರ್ತವ್ಯ ಅನಿಸ್ತದೆ. 4 ಜನ ನನ್ನ ಮಿತ್ರರು ಇವತ್ತು ಇಲ್ಲ, ಅಂದರೆ ಈ ಇಹಲೋಕದಲ್ಲೇ ಇಲ್ಲ. ಅವರನ್ನ ನೆನಪಿಸಿ 1 ನಿಮಿಷದ ಮೌನವನ್ನು ಆಚರಿಸಿ ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸೋಣ. Assumed as a president of our program. I request Mr. Sri Dharave to escort Professor B.L. Pali sir. I request Mr. Sanjeev Nandini to escort Professor Nandan sir. To escort Professor R.K. Patil sir. Manju sir, Manju Shinde to escort Sri S.P. Kulkarni sir. And the most elder person of the S.P. Kulkarni sir. I request Bharti madam to escort Dr. Mrs. Jyoti Kalekar madam. Saraswati Kodupela Divyamati Ludari Haya Mukha Radeyole Ninnaya Adigadige Garuve Amma Brahmana Rani Kodupela Divyamati Saraswati Kodupela Divyamati Akhila Vidyabhimani Ajana Pattadarani Akhila Vidyabhimani Ajana Pattadarani Sukhavittu Palise Sujana Shiromani Sukhavittu Palise Sujana Shiromani. Puja Guru Brother. To honor Professor Manjuri sir by office. Bharti madam to offer flower to Principal Jyoti Kalekar madam. ವೇದಿಕೆಯ ಮೂಲಕ ಎಲ್ಲರಿಗೂ ಸಾಕು ಎಂಬ ಮಾತು ಮರೆತು ಮನಗುಣ ಸೇರಿದೆ. ಸಾಕು ಎಂಬ ಮಾತು ಮರೆತು ಮನರಾಗಿದೆ. ಸ್ವಾಮಿ ಇನ್ನು ಹೆಸರಾಗಿದೆ. ಅವಾಗಿಂದ ಇವಾಗಿನವರೆಗೆ ನಮ್ಮ ಜೊತೆಗಿದೆ. ತುಂಬಾ ಧನ್ಯವಾದಗಳು ಸುರೇಶ್ ಅವರೇ. ಸ್ನೇಹಿತರೆ, ಈಗ ಆಲ್ಮೋಸ್ಟ್ 40 years ನಂತರ ನಾವು ಭೇಟಿ ಆದಾಗ ಒಬ್ರಿಗೊಬ್ಬರು ಆ ಚಾನ್ ಮತ್ತೆ ಕಂಡುಕೊಂಡ್ವಿ. ಇದೊಂದು ಅಕೇಷನ್ ನಮಗೆ. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್ ಫಸ್ಟ್ ಆಫ್ ಆಲ್. ಥ್ಯಾಂಕ್ ಯು. ಸೊ ಈಗ ನಾವು ಒಂದು ಇದು ಹೇಳ್ತಾರೆ, ದ ಚಾನ್ ಕಮ್ಸ್ ಬ್ಯಾಕ್ ಅಂಡ್ ಯು ಆರ್ ಆ್ಯಕ್ಟಿವ್. ಅರಿವಿದ್ದಾಗ ನಮಗೆ ಅದರದ್ದು ಒಂದು ಚಾರ್ಮ್ ಇರುತ್ತೆ. ಅವನು ಹ್ಯೂಮನ್ ಕಾನ್ಷಿಯಸ್ ಬಗ್ಗೆ ಸ್ಟಡಿ ಮಾಡಿದ. ಅವನು ಹೇಳ್ತಾನೆ, ಬೇಸಿಕ್ ನೇಚರ್ ಆಫ್ ಹ್ಯೂಮನ್ ಅಂದರೆ ಇಟ್ಸ್ ಆಲ್ವೇಸ್ ಲ್ಯಾಕಿಂಗ್ ಸಮಥಿಂಗ್ ಈಸ್ ಅ ಬೇಸಿಕ್ ಕಾನ್ಸೆಪ್ಟ್. ಅಂದರೆ ನಮ್ಮ ಹತ್ರ ಏನಿದೆ ನಾವು ಅದನ್ನು ನೋಡೋದಿಲ್ಲ, ಕಾಣೋದಿಲ್ಲ. ನಮ್ಮ ಹತ್ರ ಇಲ್ಲದೆ ಇರೋದನ್ನು ನಾವು ನೋಡ್ತೀವಿ. ದಟ್ ಇಸ್ ದ ಹ್ಯೂಮನ್ ಕಾನ್ಷಿಯಸ್ನೆಸ್. ದಟ್ ಈಸ್ ಆಲ್ವೇಸ್ ಲ್ಯಾಕಿಂಗ್.
ನಮ್ಮ ಹತ್ರ ಏನು ಇದೆಯಾ ಅದು ಸಣ್ಣದಾಗುತ್ತೆ, ನಮ್ಮ ಹತ್ರ ಯಾವ್ದು ಇರೋದಿಲ್ಲ ಅದು ದೊಡ್ಡದಾಗಿ ಕಾಣುತ್ತೆ. ದಟ್ ವಿ ಡೂ ಇಟ್, ದಟ್ ಇಸ್ ಹ್ಯೂಮನ್ ಕಾನ್ಸೆಪ್ಟ್. ಸೊ ನಾವು ಇನ್ಮೇಲೆ ಅದು ಲೆಟ್ ಅಸ್ ನಾಟ್ ಲ್ಯಾಕ್ ಇನ್ ಅಟ್ ಲೀಸ್ಟ್ ಕಮ್ಯುನಿಕೇಶನ್ ವಿತ್ ಅವರ್ ಫ್ರೆಂಡ್ಸ್. ಸೊ ವಿಲ್ ಹ್ಯಾವ್ ಎ ವೆರಿ ಗುಡ್ ಕಮ್ಯುನಿಕೇಶನ್. ಮೇಲಿನ ಮೇಲೆ ಭೇಟಿ ಆಗ್ತಾ ಇರೋಣ ಅಂತ ಹೇಳ್ತಾ ಕಮ್ ಟು ದ ಇದು ನಾನು ನನ್ನ ಪರವಾಗಿ ಹಾಗೂ ನಮ್ಮೆಲ್ಲರ ಪರವಾಗಿ ಭಾರತವಾಗಿ It is an immense pleasure for all of us to have with us our great legendary professors. ಏನೂ ಚೇಂಜ್ ಆಗಿಲ್ಲ, ಹಿಂಗೆ ಇರಲಿ, 100 ವರ್ಷ ಹಿಂಗೆ ಬಾಳಿ ಅಂತ ನಾನು ಆಶಿಸ್ತಾ ತಮ್ಮೆಲ್ಲರ ಪರವಾಗಿ ಅವರನ್ನು ಮತ್ತೊಮ್ಮೆ ನಾನು ಸ್ವಾಗತಿಸ್ತೇನೆ. ವೆಲ್ಕಮ್ ಯು ಸರ್. ಎಲ್ಲರೂ ಅವಾಗ ಹುಡುಗರಿಗೆ ಬೆಳಕೊಂಡು ಹೋಗಿದ್ರು. ಅವತ್ತಿಂದ ಎಲ್ಲರೂ ಅವರಿಗೆ ಗೊತ್ತಿದ್ರು, ಇವಾಗ ಸತ್ಯ ಹೇಳಿದ್ರು. ಸೊ ಐ ವೆಲ್ಕಮ್ ಯು ಸರ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ಪ್ರೊಫೆಸರ್ ನರಗುಂದ್ ಅವರು ಇದ್ದಾರೆ, ಅವರು ಕೂಡ ನಮ್ಮೊಂದಿಗೆ ಇದ್ದು ನಮಗೆ ಒಳ್ಳೆ ಇದನ್ನು ಮಾಡಿದ್ರೆ ಅವರಿಗೆ ಇನ್ನೂ ನೋಡಿ ಈಸ್ ವೆರಿ ಗುಡ್. ಇದು ಅವರಿಗೂ ಕೂಡ ನಾವು ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೀವಿ. ವೆಲ್ಕಮ್ ಆ್ಯಂಡ್ ಪ್ಲೀಸ್. ಅದೇ ಸರ್ ಆರ್ ಕೆ ಪಾಟೀಲ್ ಅವರು ಇದ್ದಾರೆ, ಅವ್ರಿಗೂ ಸಹ ನಾವೆಲ್ಲರೂ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತೇನೆ. ಹಾಗೆ ಅವರು ಅಡ್ವೊಕೇಟ್ ಆದರು, ನಾನು DF ಇದ್ದಾಗ ನಮ್ಮ ಆಫೀಸ್ಗೆಲ್ಲ ಬಂದಿದ್ದಲ್ಲ. ನೀವು ವೆರಿ ಆಕ್ಟಿವ್, ಸ್ಟಿಲ್ ಈಸ್ ಪ್ರಾಕ್ಟಿಸಿಂಗ್ ಇನ್ ದ ಕೋರ್ಟ್. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು ಆ್ಯಂಡ್ ವೆಲ್ಕಮ್ ಯು ಫಾರ್ ದಿಸ್ ಫಂಕ್ಷನ್. ಥ್ಯಾಂಕ್ ಯು. ನಮ್ಮ ನೋಯಿನಾಥ್ ಸರ್ ಎಲ್ಲೇ ನಮ್ಮ ನೇಬರ್ ಇದ್ದವರು ನನಗೆ ಗೊತ್ತಾಯಿತು. ಈ ವೆರಿ ಗುಡ್ ಇದು ವರ್ಷದ ಹೇಳುವಾಗ ನಾವು ಏನಪ್ಪ ಸರ್ ಕಾಲೇಜ್ ಹೋಗಿ ಹೇಳ್ತಾರೆ ಅಂತಿದ್ರು. ಅವ್ರು ಏನು ಕೇಳ್ತೀರ, ನಮ್ಮ ಕಡೆ ನೋಡೋದಿಲ್ಲ ಯೂಸ್ ಶೂಟ್ ಅಪ್. I remember that those days, golden days. I request all of you should come on the dais and share your feelings. For a share your feelings. And it is a gentle order. ಸನ್ಮಾನ್ಯ ಪ್ರಾಚಾರ್ಯ ಜೋಗಿ ಕೌಲಿಕರ್ ಅವರೇ, ನನ್ನ ಎಲ್ಲ ಗುರು ಹಿರಿಯರೇ ಹಾಗೂ ನನ್ನ ಸಹೋದ್ಯೋಗಿಗಳೇ, ನಿಮಗೆಲ್ಲ ನಮಸ್ಕಾರಗಳು. 40 ವರ್ಷದ ಈ ಒಂದು ಸುದೀರ್ಘವಾದ ಒಂದು ಅಗಲಿಕೆ ಅಂತಾರಲ್ಲ ಈ ಕ್ಯಾಂಪಸ್ನಿಂದ, ಉತ್ತಮ ಅಪೇಕ್ಷೆಯಿಂದ ನಾವೆಲ್ಲರೂ ಮತ್ತೆ ಈಗ ಸೇರ್ತಾ ಇದ್ದೇವೆ. ಆ ಒಂದು 40 ವರ್ಷದ ಸುದೀರ್ಘ ಹಿಂದಿನ ನೆನಪು ತೆಗಿಬೇಕಂದ್ರೆ ಒಂದು ನನಗೆ ನೆನಪಾಯಿತು. ಸಮಯದ ಜೋಕಾಲಿಯಲ್ಲಿ ತೂಗಿದ ಅದೆಷ್ಟು ನೆನಪುಗಳು, ಕೆಲವೊಂದು ನಗುವಿನಲ್ಲಿ ಕುಡಿದಿದ್ದರೆ, ಕೆಲವು ಅಶ್ರುವಿನಲ್ಲಿ. ಕ್ವಾರ್ಟರ್ಸಲ್ಲಿ ಅವ್ರ ಮನೆಗೆ ನಾವು ವಾರಕ್ಕೊಮ್ಮೆ ಬರ್ತಾ ಇದ್ವಿ. ತುಂಬ ಒಂದು ಒತ್ತಾಸೆಯಿಂದ ಎಷ್ಟು ಸಂತೋಷ ತರ್ತದೆ ಅಂದರೆ ಅವರ ಒಂದು ಗೆಲುವಿನ ನಗು ಹಾಗೂ ಆ ವೆಲ್ಕಮ್ ಅನ್ನುವಂಥ ಮನೋಭಾವನೆ. ಅಲ್ಲಿ ಹೋದರೆ ನಮಗೆ ಪ್ರತಿ ಸಾರಿ ಚಹಾ ಕೊಟ್ಟು ನಮಗೆ ಕಲಿಸಿ ಆ ಒಂದು ಆತ್ಮೀಯತೆಯನ್ನು ತೋರಿಸಿದ ಆ ಮಹಾಗುರುವಿಗೆ ನಾನು ಮೊದಲು ನಮಸ್ಕಾರ ಮಾಡ್ತೇನೆ. ಯಾಕಂದರೆ ಅದು ಅವರ ಮುಖಾಂತರ ತಾವೆಲ್ಲರೂ ಕೂಡ ನಮಗೆ ಒಂದು ಸಂಕೇತಾತ್ಮಕವಾಗಿ ಸೇರ್ತಿರೋದು ನಾನು ನಂಬಿಸ್ತೇನೆ. ವಿದ್ಯಾರ್ಥಿಗಳನ್ನು ಚೆನ್ನಾಗಿ ತರಬೇತಿ ಮಾಡಿ ಎಲ್ಲ ವಿಷಯದಲ್ಲಿಯೂ ಯಾವುದೇ ವಿಷಯದಲ್ಲಿ ಅವರು ಹಿಂದೆ ಬರಬಾರದು ಅಂತ ಬರುವ ಒಂದು ಆ ಕಾಲ. ಅದಕ್ಕಾಗಿ ಮತ್ತಷ್ಟು ಹೆಚ್ಚು ತಮ್ಮ ಕಾಳಜಿ ವಹಿಸಿ ಆ ಹುಡುಗರನ್ನ ಆಯಾ ಸಮವಸ್ತ್ರ ಹಿಡ್ಕೊಂಡು ಶಿಸ್ತು ಪರಿಪಾಲನೆ, ಅವ್ರು ಬಂದಾಗ ಏನೇನು ಮಾಡಬೇಕು ಎಲ್ಲನೂ ತಯಾರು ಮಾಡಿ ಅವರು ಏನೇನು ಬೇಕಾದ ಮುಖ್ಯ ಶಿಕ್ಷಕರ ಒಂದು ಎಲ್ಲ ನೆನಪಾಯಿತು. ಆದರೆ ಈ ಜವಾಬ್ದಾರಿಯನ್ನು ನಾನು ಅಷ್ಟೇ ಒಂದು ಮುಖ್ಯ ಅಂತ ತಿಳ್ಕೊಂಡು ನಾನು ಆ ವಿಚಾರದಲ್ಲಿ ಗಡಬಡಿ ಮಾಡಿಕೊಂಡು ಅವ್ರನ್ನ ಆ ಒಂದು ಅವರ ಬಾಡಿ ಅಲ್ಲೇ ಇಟ್ಟು ನಾನು ಬರಲೇಬೇಕಾಯಿತು. ಇಷ್ಟೆಲ್ಲ ಮಾಡಿ ನಾನು ಅಲ್ಲಿ ಹೋಗಿ ಅವರಿಗೆ ಮುಂದಿನ ಕಾರ್ಯಕ್ರಮಕ್ಕೆ ಅಣಿ ಮಾಡಲಿಲ್ಲ ಅಂದರೆ ನನ್ನ ಮಗನ ಜವಾಬ್ದಾರಿ ನಾನು ಮಾಡಿದಂತಾಗಲ್ಲ. ಈ ಜವಾಬ್ದಾರಿ ಕೂಡ ನಾನು ಅಷ್ಟೇ ಮುತುವರ್ಜಿಯಿಂದ ಮಾಡಿ ನೀವೆಲ್ಲ ನನಗೆ ಸಹಕಾರ ಮಾಡಿದ್ರಿ. ದಯಮಾಡಿ ಕೊಡಬೇಕಂದಾಗ ಅವ್ರ ಬಗ್ಗೆ ಎಷ್ಟು ಒಂದು ಅಭಿಮಾನ, ಎಷ್ಟು ಒಂದು ಅನ್ಯೂನ್ಯತೆ, ಆ ಒಂದು ಆತ್ಮೀಯತೆ, ಆ ಎಲ್ಲ ನೆರೆದ ಎಲ್ಲ ಜನರು, ತಂದೆ ತಾಯಿಗಳು, ಗೌಡರು, ಆ ಶಿಕ್ಷಣ ಅಧಿಕಾರಿಗಳು, ಆ ಒಂದು ಭಾವ ನೋಡಿದರೆ ಅಕ್ಷರಶಃ ಗುರುವಿನ ಸ್ಥಾನ ಹೇಗಿರುತ್ತೆ ಅಂದರೆ ಇದೇ ಥರ ಇರುತ್ತೆ, ಬೇರೆ ಬೇರೆ ರೂಪದಲ್ಲಿ ಇರುತ್ತೆ. ನೀವೆಲ್ಲ ಎಷ್ಟೋ ಸಾರಿ ತ್ಯಾಗ ಮಾಡಿದ್ದು ನಮ್ಗೆ ನೆನಪಿದೆ. ನಾನು 40 ವರ್ಷದಲ್ಲಿ ಸುಮಾರು ನಾನು ಹಿಂದಿನ ಮುಗಿದ ಮೇಲೆ ನಾನು ಒಂದು 2 ವರ್ಷ ನಾನು ಮುಂಬೈ ಆ ಕಡೆ ನಾನು MSc ಮಾಡಿ ನನಗೆ ಸೈಂಟಿಸ್ಟ್ ಆಗ್ಬೇಕಂತ ಒಂದು ವಿಚಾರ ಇತ್ತು. ತುಂಬ ಪ್ರಯತ್ನ ಪಟ್ಟೆ.
ಬಾಬಾ ಅಟೋಮಿಕ್ ರಿಸರ್ಚ್ ಸೆಂಟರ್ನಲ್ಲಿ ಸ್ವಲ್ಪ ದಿನ ಹೋದೆ. ಅಲ್ಲಿಂದ ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಫಂಡಮೆಂಟಲ್ ರಿಸರ್ಚ್ ಅಂತ ಒಂದು ದೊಡ್ಡನ SBI ಇದ್ರು. ಹೀಗಾಗಿ ಅವರು ಬ್ಯಾಂಕ್ ಸೇರ್ಬಿಡೋದು ನೀವು ಅಂತ ಹಾಗೆ ಆಯ್ತು. ಅದು ಸುಮ್ಮನೆ ಕೂತಿದ್ದಕ್ಕೆ ಬ್ಯಾಂಕ್ ಸೇರಿದೆ ನಾನು. ಅದರಿಂದ ಮುಂದೆ ಪ್ರಮೋಷನ್ಗಳು ಒಂದು ಚೀಫ್ ಮ್ಯಾನೇಜರ್ ಅಂತ ನಿವೃತ್ತನಾದ ಬೆಂಗಳೂರಿನಲ್ಲಿ. ಅಲ್ಲೇ ನಾನು ವಾಸಿಸ್ತಾ ಇದ್ದೇನೆ. ಆದರೆ ಬೆಳಗಾವಿಯ ಒಂದು ಸಂಬಂಧ ಕಟ್ಕೊಂಡಿಲ್ಲ. Though I retired last year from LIC of India, but because of our marketing skills and all, they have extended our services for another 10 years. So in the format of it is called as associate, LIC associate, and it is still going on. And I have 2 kids, both have completed. In fact, for this college I used to come regularly even after my graduation, because both of my kids studied UC first year, second year in this college only. Because of some other code, I used to come for paying fees or something else. Or when I used to hear some complaints from my children, I used to come and meet principal also. Headmistress in presently working in SVM High School in Talapadi, Belgaum. So this is my profile and there in front of you. Good day, sir. ಸರ್, ನಾನು ಮಾಧವ ರಾಮಚಂದ್ರ ಅಂತ. ನಾನು PSC ಇದ್ದಾಗೆ ನನಗೆ BSc ಅಪಾರ್ಟ್ಮೆಂಟ್ ಆಯಿತು. ಸೊ ಅವಾಗ ನಾನು ಮೈಸೂರಿಗೆ 3 ವರ್ಷ ಇದ್ದೆ, ಗುಲ್ಬರ್ಗ ಇದ್ದೆ, ಇನ್ನು ಹುಬ್ಬಳ್ಳಿ ಇದ್ದೆ, ಬೆಳಗಾವಿಯಲ್ಲಿ ನಾನು ಇನ್ನೂ ಸರ್ವಿಸ್ ಮಾಡಿದೆ. ಗೌರ್ಮೆಂಟ್ ರೆಕಮೆಂಡ್ ಆಗಿ 31st January 2020 ರಿಟೈರ್ಮೆಂಟ್ ಆಲ್ಸೋ 2020. ನನ್ನ ಹೆಸರು ರಾಜೇಂದ್ರ ಕುಮಾರ್ ಅಂತ ಹೇಳಿ. ಮೊದಲಿಗೆ ಎಲ್ಲರಿಗೂ ಬೆಳಗಿನ ವಂದನೆಗಳು. ಹಾಗೆ ನಮಗೆ ಕಲಿಸಿದಂಥ ಅಧ್ಯಾಪಕ ಮತ್ತು ಪ್ರಿನ್ಸಿಪಲ್ ಮೇಡಮ್ ಅವರಿಗೂ ವಂದಿಸುತ್ತಾರೆ. ನಾವು BSNL ಕೆಲಸ ಮಾಡಿದ್ವಿ. ನಾವು 83ನಲ್ಲಿ ಮುಗಿದ ಕೂಡ 84ರಲ್ಲಿ ಜಾಯ್ನ್ ಆಗಿದ್ದೀವಿ. ಯಾಕಂದರೆ ಅವಾಗ ಕರೆದು ನೌಕರಿ ಕೊಡ್ತಾ ಇದ್ದು ನಾವು ಒಂದೇ ಡಿಪಾರ್ಟ್ಮೆಂಟ್ BSNL. ಮಹಾರಾಷ್ಟ್ರದಲ್ಲಿ ಸ್ವಲ್ಪ ದಿನ ಕೊಲ್ಲಾಪುರ ಕೂಡ ಬಾಂಬೆ ಅದೆಲ್ಲ ಕೆಲಸ ಮಾಡಿದ್ವಿ. ಆಮೇಲೆ ನಾವು ಮತ್ತೆ ತಿರ್ಗಾ ಬಂದದ್ದು 2002ರಲ್ಲಿ ಬೆಳಗಾಂದಲ್ಲಿ ಬಂದಿದ್ವಿ. ಅವಾಗ ಮತ್ತೆ ನಮಗೆ ಬಡ್ತಿ ಆಯಿತು, ಸಬ್ ಇಂಜಿನಿಯರ್ ಅಂತೇಳಿ. ಸೊ ಅಲ್ಲಿಂದ ಮತ್ತೆ ಒಂದು ಸ್ವಲ್ಪ ದಿನ ಗುಲ್ಬರ್ಗಾದಲ್ಲಿ ಯಾದಗಿರಿಯಲ್ಲಿ ಕೆಲಸ ಮಾಡಿದ್ವಿ. ಆಮೇಲೆ MT ಸಾಹೇಬ್ರಂತೂ ಗೊತ್ತಿದೆ, ಕಲೆಕ್ಟರಾಗಿ ಕೆಲಸ ಮಾಡಿದವರು. ಅವಾಗ ಫೋಟೋ ಬರ್ತಾ ಇರ್ತದೆ ಅವ್ರ ಪೇಪರಲ್ಲಿ, ನಾವು ನೋಡ್ತಾ ಇರ್ತೀವಿ. ನಮ್ಮ ಹುಡುಗರಿಗೆ ಹೇಳ್ತೀವಿ, ನೋಡಪ್ಪ ಇವರು ನಮ್ಮ ದೊಡ್ಡ ಹೆಸರು. ಶುಭ ಮುಂಜಾನೆ ಎಲ್ಲರಿಗೂ ನಮಸ್ಕಾರ. ನಮ್ಮ ಪೂಜ್ಯ ಗುರುಗಳು ಮತ್ತು ಪ್ರಾಂಶುಪಾಲರಿಗೂ ನಮಸ್ಕಾರಗಳು. ನಾನು ವೆಂಕಟೇಶ್ ದೇಶಪಾಂಡೆ. It is a great pleasure to meet our professors. Let me introduce myself. I am Venkatesh Deshpande. He is in staying in Pune. So this is my profile. ಈಗ ನಮ್ಮ ಕಾಲೇಜ್ ನಮ್ಗೆ ಏನು ನಡೀತು ಅನ್ನೋದು ನಾನು ಸ್ವಲ್ಪ ಹೇಳ್ತೀನಿ. ಈ BSc ಜಾಯ್ನ್ ಆದಮೇಲೆ ನಮ್ಗೆ ಅವು ಡಾರ್ಕ್ ರೂಮ್ ಎಕ್ಸ್ಪೆರಿಮೆಂಟ್ ಅಂದರೆ ಒಂದು ಅದೇ. ಸೊ ಡಾರ್ಕ್ ರೂಮ್ ಎಕ್ಸ್ಪೆರಿಮೆಂಟ್ ಅವು ನ್ಯೂಟನ್ ಸೈನ್ಸು, ಡಿಫ್ರಾಕ್ಷನು ಮತ್ತು ಪ್ರಿಸಮ್ ಇವು ಎಕ್ಸ್ಪೆರಿಮೆಂಟ್ ಸ್ವಲ್ಪ ಡಿಫಿಕಲ್ಟ್ ಅನಿಸ್ತಿದ್ವು. ಸೊ ಒಮ್ಮೆ ನಮ್ಮ ಫ್ರೆಂಡ್ ಕಿರಣ್ ಅವ ನಮ್ಮ GN ಗ್ರೂಪ್ನಿಂದ ಅವ್ರು ಹೇಳಿದ್ರು, ನಿಮ್ಮ ಪಾರ್ಟ್ನರ್ ಇವತ್ತು ಚೂಸ್ ಮಾಡ್ಕೊಳ್ಳಿ, ಏನೇ ಮಾಡ್ತಿಲ್ಲ ಕೆಲಸ ಅವ್ರು ಹೇಳೋದು ಎಕ್ಸ್ಪೆರಿಮೆಂಟ್ ಮಾಡಿಬಿಟ್ಟಿದ್ರು. ನಾವು ಏನು ಮಾಡಿ ನಾವು ಬರ್ದಿಲ್ಲ ಅದಕ್ಕೆ ಸರ್ ಒಳಗೆ ಬಂದು ಹೋಗಿ ಹೇಳಿದ್ರು, ಏನಾದ್ರು ಬಂದಿಲ್ಲ ನಾನು ಏನಂತ ಸರ್ ರಿಂಗ್ಸ್ ಹೇಳೋದು ಗ್ಲಾಸ್ ಅಂತ ಕೇಳ ಹೇಳಿದ್ರು ಅವ್ರಿಗೆ. ಅದು ಆ್ಯಕ್ಚುಲಿ ಇನ್ ಬಿಟ್ವೀನ್ ಗ್ಲಾಸ್ ಮತ್ತು ಕಾಮೆಂಟ್ಸ್ ನಡಕಿರ್ತದೆ. ಅದು ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಯು ಹ್ಯಾವ್ ಟು ಫೋಕಸ್ ದ್ಯಾಟ್ ಅಂಡ್ ದ ಮೈಕ್ರೋಸ್ಕೋಪ್, ಅವಾಗ ನಿಮ್ಗೆ ಕಾಣಿಸಲ್ಪ ಅಂತಂದ್ರೆ ಸರ್ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ರು. ಆಮೇಲೆ ಎಲ್ಲ ಮಾಡಿ ಸೆಟಪ್ ಮಾಡಿ ನಾವು ಮಾಡಿದ್ದೀವಿ. ಬಟ್ ವಿ ಗಾಟ್ ದ ರಿಂಗ್ಸ್. ಥ್ಯಾಂಕ್ಸ್ ಟು ನರವಿಂದ್ ಸರ್ ಗೈಡೆನ್ಸ್. ಆಮೇಲೆ ನನ್ನ ಸಂಬಂಧಿಕರ ಏನಾದರೂ ಗೊತ್ತಿಲ್ಲ ಹೀಗೆ ಅವ್ರನ್ನ ಅನುಕೂಲ ಮಾಡಿಕೊಟ್ಟಿದ್ದಕ್ಕೆ ಇವತ್ತು ನಾನು ಒಂದು ಒಳ್ಳೆ ಪೋಸ್ಟ್ನಲ್ಲಿ ಇದ್ಕೊಂಡು ರಿಟೈರ್ಮೆಂಟ್ ಆದೆ ಅಂತ ಹೇಳಿ ಭಾಳ ಹೆಮ್ಮೆ ಪಡ್ತೇನೆ. ನಾನು ಆ್ಯಕ್ಚುಲಿ ನಾನು ಒಂದು ನಾರ್ಮಲ್ ಫ್ಯಾಮಿಲಿಯಿಂದ ಬಂದು BSc ಬಗ್ಗೆ ಮಾಡ್ಕೊಂಡೆವು. ಕೊನೆಗೆ ಸರ್ ಕಡೆಯಿಂದ ಎಲ್ಲ ಬೇಯಿಸ್ಕೊಂಡಾಗ ಡಿಸ್ಟಿಂಕ್ಷನ್ದಲ್ಲಿ ಪಾಸ್ ಆಗಿದೆ. ಒಂದು ದಿವಸ ಹಾಗೆ ನೇಗಾಡಲ್ಲಿ ಮಾತಾಡ್ತಾ ಇದ್ದೆ. ನಾನು 33 ವರ್ಷಗಳನ್ನ ಇವೆಲ್ಲ ಸರ್ ಆಶೀರ್ವಾದದಿಂದ ಮ್ಯಾಥಮೆಟಿಕ್ಸ್ ಲೆಕ್ಚರರ್ ಆಗಿ ಸುಮಾರು 200 ವಿದ್ಯಾರ್ಥಿಗಳನ್ನ NDA ಪಾಸ್ ಮಾಡಿಸಿ ಅವಾಗ ಪ್ರೆಸೆಂಟ್ ಪರ್ಸೆಂಟ್ ವರ್ಕ್ ಮಾಡ್ತಾರೆ. ನನ್ನ ಹೆಸರು ಚಂದ್ರಶೇಖರ್ ಕೋಷ್ಟಿ ಅಂತೀವಿ. ನಾವು ಯಾವಾಗಲೂ BSc ಆದಮೇಲೆ ನಾನು ಕಾರ್ಪೊರೇಷನ್ ಬ್ಯಾಂಕ್ನಲ್ಲಿದ್ದೆ.
ನನಗೆ ಕಾರ್ಪೊರೇಷನ್ ಬ್ಯಾಂಕಲ್ಲಿ 32 ವರ್ಷ ಸರ್ವಿಸ್ ಆಯಿತು. ರಿಟೈರ್ಡ್ ಆಯಿತು ಮ್ಯಾನೇಜರ್. ಇವನು ಮನೇಲಿ ಇರೋದಿಲ್ಲ, ಬರೇ ಫ್ರೆಂಡ್ ಜೊತೆ ತಿರುಗಾಡ್ತಾನೆ. ಬಟ್ ಈಗ ಎಲ್ರಿಗೂ ಗೊತ್ತಾಗ್ತಾ ಇದೆ ಫ್ರೆಂಡ್ಸ್ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿ. ಯಾಕಂದರೆ ಎಷ್ಟೋ ಸಲ ನಮ್ಮ ಮನೆಯಲ್ಲೂ ಎಷ್ಟೋ ಇನ್ಸಿಡೆಂಟಲ್ಲಿ ಫ್ರೆಂಡ್ಸ್ ನಮಗೆ ಬಂದರು. ರಿಲೇಟಿವ್ಸ್ಗಿಂತ ಜಾಸ್ತಿ ಫ್ರೆಂಡ್ಸ್ ಇಂಪಾರ್ಟೆಂಟ್. ಆಮೇಲೆ ನನ್ನ ಫ್ಯಾಮಿಲಿ ಅಂದರೆ ನನಗೆ ಒಬ್ಬಳೇ ಹೆಂಡತಿ ಮತ್ತು ಒಬ್ಬಳು ಮಗಳಿದ್ದಾರೆ. ಅವಳು ವಿಜುವಲ್ ಡಿಸೈನರ್, ಮಾಸ್ಟರ್ಸ್ ಇನ್ ಪೇಂಟಿಂಗ್ ಮಾಡಿ ಈಗ ಅವಳಿಗೆ ಎಕ್ಸೆಂಚರಲ್ಲಿ ಟೀಮ್ ಲೀಡ್ ಅಂತ ವರ್ಕ್ ಮಾಡ್ತಾ ಇದ್ದಾಳೆ. ಮತ್ತು ನನಗೆ 4 ವರ್ಷದ ಮೊಮ್ಮಗಳಿದ್ದಾಳೆ. ಮತ್ತು ರಿಟೈರ್ ಲಾಸ್ಟ್ ಇಯರ್ ಫೆಬ್ರವರಿಗೆ ರಿಟೈರ್ ಆದರೆ ಅದು ನನಗೆ ಒಂದು 4-5 ಜನರದ್ದು ಕಾಂಟ್ಯಾಕ್ಟ್ ಇತ್ತು. ಆಮೇಲೆ ಅಶೋಕ್ ಪಾಟೀಲ್ ಯಾವಾಗಲೂ ಭೇಟಿ ಆಗ್ತಿದ್ರು. ಎಲ್ಲರಿಗೂ ಒಬ್ಬರು ಕಾಂಟ್ಯಾಕ್ಟ್ ಮಾಡಿ ಅಂದರೆ 4 ಸರಿ ಸೇರಿ ಒಂದು ಗ್ರೂಪ್ ಕ್ರಿಯೇಟ್ ಮಾಡಿದ್ವಿ. ಅದರ ನಂತರ ಈಗ ಎಲ್ಲರೂ ಒಟ್ಟಿಗೆ ಬರ್ತಾ ಇದ್ದೀವಿ. ಸೊ ಥ್ಯಾಂಕ್ ಯು ಎಲ್ರಿಗೂ. Ashok, Manju, please do the honors. Amrita is post-graduation from Karnataka University, Dharwad. Joint service as professor in 1968 June in College of Science. Date of birth 1/1/1945. He finished his primary education Mudalagi High School. High school also in the city. A BE graduate, MS, working in Texas, USA. And wife is advocate as a doctor. Professor Nirmal sir. Professor Ishwar Adiyappa Nagamu, his full name, date of birth 1st of April 1948, and had his primary education from 1st to 7th standard in Sundore. In 1975 in Physics Department. Joined KG Society as in S. Nirengappa College on 2nd August 1976. And in 1981 to 1983 he was in RLS Institute. This was the batch where we enjoyed in our batch. In 1976, he joined in service at College Science Institute in 1976. Worked up to 2012 in College. Born on 22nd of May 1958 and studied in Sangli and post-graduation from Shivaji University, Kolhapur in 1981. Professor of Finance Institute. I take this opportunity to introduce Professor Sudhakar Pandarinath Kulkarni. He born on 20th 5/1940, Belgaum in 1981. Joined as a GI, the Bhagavati College, Nipani in 1965, and RLS Institute in 19. ನೀವೆಲ್ಲ BSc ಆ ನಂತರ ಈಗ 41 ವರ್ಷದ ನಂತರ ಆ ಒಂದು ಎಣ್ಣೆಯ ರೂಪದಲ್ಲಿ ನಾವು ಎಲ್ಲರ ಬದುಕನ್ನು ಸಹಿತ ದೀಪ ಹಚ್ಚುವ ಕೆಲಸ ಮಾಡುವಂತಾಗಲಿ ಅಂತ. On the dais and off the dais, and my student friends. First of all, I thank my student friends for felicitating us. I wish all the best, not only to my students and their family members, to do a good health. And among the persons whom we are invited here, my case is a special case because and made me to take classes in engineering college as well as diploma in commerce college. You are all here
in your alma mater again after the gap of almost 40 years, which I think is itself a rare moment. Respected Paresh, whereas you are in the beginning, they are the only difference. Both of us have enjoyed the fruits of life. We, to the magazine student, you still in the process. What I want to share with you is, ನಮ್ಮ ತಾಯಿಗೂ ಹಿಂದಿನ ಜನದ ಕೊನೆ ಗೊತ್ತಿಲ್ಲ. We got the job in KD Society. I owe a lot to KD Society. One son is USA, daughter and they are working in Bangalore. Life so far is very good. But what I mean to say is, after the lapse of 40 years, I was full-time lecturers at that time. But I was only one person who was a part-time. And even then you recall me, it's a great honor to me. Thank you. Fully came to college. Sir, ನಿಮ್ಮ ಕಡೆ ಸೈನ್ಸ್ ಅವಾಗೆಲ್ಲ ಮತ್ತು ಏನು ಕುಲ್ಕರ್ಣಿ ಸರ್ ಕಳಿಸ್ಯಾರಂಗ ಯಾರು ಇದ್ರೆ ಪಾರ್ಟ್-ಟೈಮ್ ದುಡ್ಕೋದು ಬಾ ಅಂತ ಹೇಳಿ. So in 1981, there was a very scarcity of physics pupils. And just I was MSc passed, young boy. And this process was continuing for 4 years. And 4 years I used to take practical for PUC 1 to PSC students. I never took theory scholarship, but I was taking there. It is an important day because students of BSc 93 batch arranged a grand function to honor and facilitate the professor who taught them to achieve the academic goals in career. In recipient of this, the same teachers are honored and remembered by students forever. Now here, some examples, some district students are present. MC Raymond sir, Disha Peru, Ashok sir, dear Foreign Department, Dr. Ilyas Goran, dear principal of this. Teachers are respected not in India but all over the world. After a long time, Africa for about 440 years. Thank you one and all. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಅವರಿಬ್ಬರು ಬಹಳಷ್ಟು ಎಫರ್ಟ್ ಹಾಕಿದ್ದಾರೆ ಈ ಒಂದು ಯೂನಿಯನ್ ಕ್ರಿಯೇಟ್ ಆಗೋದಕ್ಕೆ ಮತ್ತು ವಾಟ್ಸಪ್ ಗ್ರೂಪ್ ಆಗೋದಕ್ಕೆ ಮತ್ತು ಈ ವರ್ಷ ಕೂಡ ಒಂದು ಭೋಜನ ಕೂಟವನ್ನು ಏರ್ಪಡಿಸಿ ಬಹಳಷ್ಟು ಹುಮ್ಮಸ್ಸನ್ನು ತೋರಿಸಿದ್ದಾರೆ. ಅವರಿಗೂ ಕೂಡ ಸ್ಪೆಷಲ್ ಥ್ಯಾಂಕ್ಸ್ ಟು ಮಿಸ್ಟರ್ ಅಶೋಕ್ ಇನ್ಸ್ಟಿಟ್ಯೂಟ್ ಮೇಡಮ್ ಕವಳಿಕರ್ ಅವರು ಕೂಡ ಮತ್ತು ಟೀಚರ್ಸ್, ನಂತರ ನಮ್ಮ ಈ ಗುರುಗಳು ಮತ್ತು ಈ ಇನ್ಸ್ಟಿಟ್ಯೂಟ್ ಬಹಳಷ್ಟು ನಮಗೆ ಸಹಕಾರಿಯಾಗಿದೆ. ನಮಗೆ ಒಳ್ಳೆಯ ಮೌಲ್ಯಗಳನ್ನು ಕಲಿಸ್ಕೊಟ್ಟಿದ್ದಾರೆ. ಅವರು ಸರಿ ಕಲಿಯೋದ್ರ ಜೊತೆಗೆ ಒಳ್ಳೆಯ ಮೌಲ್ಯಗಳನ್ನು ಕೂಡ ಕಲಿಸ್ಕೊಟ್ಟಿದ್ದಾರೆ. ವಿ ಎಂಜಾಯ್ ಪ್ರೊಫೆಸರ್ ಮುಗಿನಾಳ್ ಕ್ಲಾಸಸ್, ಮ್ಯಾಥಮೆಟಿಕ್ಸ್ ಕ್ಲಾಸಸ್, ವಿ ಎಂಜಾಯ್ ಟೀಚರ್ಸ್ ಅಂತ ಎಲ್ಲರೂ ಕೂಡ. ಪ್ರೊಫೆಸರ್ ನರ್ಗೋದ್ ಈಸ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್ ಆ್ಯಂಡ್ ಭಾಳ ನನಗೆ ಎನ್ಕರೇಜ್ಮೆಂಟು, ಇನ್ಸ್ಪಿರೇಷನು, ಭಾಳ ಸ್ಫೂರ್ತಿ ಕೊಟ್ಟವರು ಅವರು ಎಲ್ಲ ಇದ್ರಿ ಅಲ್ವಾ ಎಲ್ಲ. ಅವರು he was very intelligent professor and ಎಷ್ಟೊಂದು ಅಂಕೆ ಸಂಖ್ಯೆಗಳನ್ನು ವಿದೌಟ್ ಚೆಕ್ ಬರೀತಿದ್ರು ಸ್ಟ್ಯಾಟಿಸ್ಟಿಕ್ಸಲ್ಲಿ ಆ್ಯಂಡ್ ಆಲ್ವೇಸ್ ಸರ್ಕ್ಯಾಟ್ ಟು ಶೇರ್. ನಂದಿನಿ ಅವ್ರಿಗೆ ಯಾವಾಗಲೂ ಒಂದು ಸಂಡೇ ಕ್ಲಾಸ್ ಇರ್ತಿದ್ರು, ಎಕ್ಸ್ಟ್ರಾ ಕ್ಲಾಸು. ಹಾಗೆ ಅವ್ರು ಯಾರಿಗೆ ಗೌರವ ಕೊಡ್ತಾರೆ ಅಂದರೆ ಗುರುಗಳೇ, ಟೀಚರ್ಸ್. ಸೊ ದಟ್ ಈಸ್ ಅ ಗ್ರೇಟ್ನೆಸ್ ಆಫ್ ಬೀಯಿಂಗ್ ಎ ಟೀಚರ್. ಆ್ಯಂಡ್ ನಮ್ಮ ಪ್ರೊಫೆಸರ್ MI ಸರ್ವಜ್ಞ ಇರಬೇಕು ಅಂತ. And from complacency to contentness and still ಬೇಕಾದ್ರೆ ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಊರು ಹೋಗದ ಮುನ್ನ, ಹಲ್ಲು ಹೋಗಿ ಬೆನ್ನು ಬಾಗಿ ಅಣ್ಣರಿಗೆ ಹಂಗಾಗದ ಮುನ್ನ, ಕಾಲ ಮೇಲೆ ಕೈಯ ನೋಡಿ ಕೋಲು ಹಿಡಿಯದ ಮುನ್ನ, ಮುಪ್ಪಿನೊಂದಪ್ಪವರಿದ ಮುನ್ನ Present to extend a vote of thanks on behalf of all my friends of this first reunion meeting. First of all, I would like to express my sincere gratitude to our not here, but I am very much thankful to her to give her a big hand. It is even more special. Sir, your presence has added value and prestige to this function. We are grateful to you all, sir. Thank you, all teachers, for. I will thank each and every one of you who have come far and near, all of them, for making this function a grand success and memorable one.
Thank you all. With this, I conclude my vote of thanks